ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತಮ್ಮನ್ನು ತುಂಬ ದಿವಸ ಆದಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಮಧ್ಯ ಒಂದು ಸ್ವಲ್ಪ ಪರ್ಸ್ನಲ್ ರೀಸನ್ಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಈ ಲಾಸ್ಟ್ 4 ಪಾಶುರದಲ್ಲಿ ಆಂಡಾಳ್ ತಾಯರು ಏನು ಹೇಳ್ತಿದ್ದಾರೆ ಅಂದರೆ, ತನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಬಂದಾಯಿತು, ಕೃಷ್ಣ ದೇವಸ್ಥಾನ ಮುಂದೆ ಬಂದಾಯಿತು. ಕೃಷ್ಣ ಪರಮಾತ್ಮನಿಗೆ ಬಾಗಿಲು ಜಾಗ ಇರುತ್ತೆ, ಅಲ್ಲಿ ನೋಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಮಲಗಿದ್ದಾನೆ. ಕೃಷ್ಣನ ಪರಮಾತ್ಮ ಯಾರ ಜೊತೆ ಮಲಗಿದ್ದಾನೆ, ಯಾರಿದ್ದಾರೆ ಅವ್ರ ಜೊತೆ ಅಂತ ಹೇಳಿದ್ರೆ ಪಿರಾಟಿ. ಪಿರಾಟಿ ಅಂದರೆ ತಮಿಳಲ್ಲಿ ನಾವೇನು ಹೇಳ್ತೀವಿ, ಕೃಷ್ಣನ ವೈಫ್, ಕೃಷ್ಣನ ಹೆಂಡತಿ, ರಾಧೆ, ರುಕ್ಮಿಣಿ, ಪಿರಾಟಿ, ಏನೇ ಅಂದರೂ ಒಬ್ಬರಿಗೋಗುವಂತಹ ಒಂದು ಹೆಸರು. ಈಗ ಏನು ಮಾಡ್ತಾ ಇದ್ದಾರೆ ಆಂಡಾಳ್ ತಾಯರ್ ಅಂದರೆ, ಫ್ರೆಂಡ್ಸೆಲ್ಲ ಕರ್ಕೊಂಬಂದಾಯ್ತಲ್ವ, ಕೃಷ್ಣನೇ ತೋಳಿಸ್ಬೇಕು. ಕೃಷ್ಣನಿಗೆಲ್ಲ ಟ್ರೈ ಮಾಡಿದಾಗ ಇನ್ನೊಂದು ಇನ್ಫ್ಲೂಯೆನ್ಸಿಂಗ್ ಬೇಕಲ್ಲ. ಇನ್ಫ್ಲೂಯೆನ್ಸಿಂಗ್ ಯಾವ ಕಾಲದಲ್ಲೂ ಇದೆ. ಸೊ ಆಂಡಾಳ್ ತಾಯರಲ್ಲಿ ಹೇಳೋಕ್ಕೆ ಶುರು ಮಾಡ್ತಾರೆ, ಅಮ್ಮ ಪಿರಾಟಿಯೇ, ನಾವೆಲ್ಲ ಬಂದಿದ್ದೀವಿ, ಕೃಷ್ಣನ ಎದ್ದೋಳಿಸಮ್ಮ, ಕೃಷ್ಣ ನೋಡೋಕ್ಕೋಸ್ಕರ ಬಂದಿದ್ದೀವಿ, ದಯವಿಟ್ಟು ಕೃಷ್ಣನ ಎದ್ದೋಳಿಸಮ್ಮ ಅಂತ ಹೇಳಿ ಈ ಒಂದು ಪಾಶುರಗಳನ್ನ ಪಿರಾಟಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ. ಇದರಲ್ಲಿ ಎಷ್ಟು ಡೀಪ್ ಅರ್ಥ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಡ್ ತೊಗೊಂಡ್ರೆ ಓಂ, ಆ, ಉ, ಮ, ಈ 3 ಪದಗಳನ್ನ ಸೇರಿಸಿದ್ರೆ ಓಂಕಾರ ಬರುತ್ತೆ. ಇದರಲ್ಲಿ ಆ ಅಂದರೆ ಪರಮಾತ್ಮ, ಮ ಅಂದರೆ ಮನುಷ್ಯ, ಉ ಇವೆರಡನ್ನೂ ಸೇರಿಸುವಂತಹ ಬ್ರಿಡ್ಜ್ ಏನಿದೆ ಉ ಅನ್ನೋದು ಪಿರಾಟಿ ಅಂದರೆ ತಾಯಾರ್. ಇದನ್ನು ರಾಮಾಯಣದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ರಾಮ ನಡ್ಕೊಂಡು ಫಸ್ಟ್ ಮುಂದೆ ಕಾಡಿಗೆ ಹೋದಾಗ ಫಾಲೋ ಮಾಡೋದು ಸೀತೆಯನ್ನು ಫಾಲೋ ಮಾಡ್ಕೊಂಡು ಹೋಗೋದು ಲಕ್ಷ್ಮಣ. ಆ ಭಗವಂತ ಶ್ರೀಮನ್ ನಾರಾಯಣನೇ ರಾಮ, ಮಧ್ಯ ಹೋಗ್ತಿರೋದು ಸೀತೆ, ಆಮೇಲೆ ಬರ್ತಾ ಇರೋವಂಥದ್ದು ಲಕ್ಷ್ಮಣ ಹಾಗೂ ರಾಮನಿಗೆ ಬ್ರಿಡ್ಜಾಗಿರುವಂಥದ್ದು ಸೀತಾದೇವಿ. ಅದೇ ಥರ ನಾವೀ ಮನುಷ್ಯರು, ನಾವು ಮಾಡದೇ ಇರೋ ಪಾಪಗಳಿಲ್ಲ. ಡೈಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಎಷ್ಟೋ ಪಾಪಗಳನ್ನ ನಾವು ಮಾಡ್ತಾಯಿದ್ದೀವಿ. ತಾಯಿಗೆ ಕರುಣೆಯುಳ್ಳ ಮನಸ್ಸು. ನಾವು ದೇವಸ್ಥಾನಕ್ಕೆ ಹೋದಾಗ ತಾಯಾರು ಇಮಿಡಿಯೇಟಾಗಿ ಹೇಳ್ತಾರಂತೆ, ನೋಡು ನನ್ನ ಮಗ ಬರ್ತಿದ್ದಾನೆ, ಅವನೇನು ಕೇಳಿದ್ರು ಕೊಟ್ಬಿಡು ಅಂತ. ನಾರಾಯಣ ಹೇಳ್ತಾನಂತೆ, ಅವನು ತುಂಬ ಪಾಪಗಳನ್ನ ಮಾಡಿದ್ದಾನೆ, ಏನು ಮಾಡಿದ್ರೆ ಏನಂತೆ ನನ್ನ ಮಗ, ಅವನೇನು ಮಾಡಿದ ಅದನ್ನು ಮನ್ನಿಸು ಅಂತ ಹೇಳಿಬಿಟ್ಟು ತಾಯಾರ ಗುಣ ಅಷ್ಟು ಒಳ್ಳೆಯ ಗುಣ. ತನ್ನ ಮಕ್ಕಳು ಏನೇ ತಪ್ಪು ಮಾಡೋದು ಕೂಡ ಹೇಗೆ ನಮ್ಮ ತಾಯಿ ಅಂದರೆ ಎಷ್ಟೇ ದಿವಸ ಆದರೂ ಬಿಟ್ಕೊಡಲ್ಲ, ನನ್ನ ಮಗ ನನ್ನ ಮಗಳು ಅಂತ ಹೇಳ್ತಾರಲ್ಲ. ಮಾತೃದೇವೋಭವ, ವೇದದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಮಾತೃವಿಗೆ ಮಾತ್ರ. ಅದು ಆ ಕಾಲದಿಂದನೂ ಇದೆ. ಆ ತಾಯಿಗೆ ಅಷ್ಟು ಒಳ್ಳೆಯ ಗುಣ ಇದೆ. ಅದನ್ನು ಇಲ್ಲಿ ಆಂಡಾಳ್ ತಾಯಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಅಮ್ಮ ದಯವಿಟ್ಟು ನೀನು ನನಗೆ ಇನ್ಫ್ಲೂಯೆನ್ಸ್ ಮಾಡಿ ಕೃಷ್ಣನ ಎದ್ದೊಳಿಸು, ನಾವೆಲ್ಲ ಬಂದಿದ್ದೀವಿ ಅಂತ ಹೇಳುವಂತಹ ಪಾಶುರಗಳನ್ನ ಆಂಡಾಳ್ ತಾಯರು ಹೇಳ್ತಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿದ್ದೇನು, ನಮ್ಮ ಆ, ಉ, ಮ, ಓಂ ಅನ್ನೋದನ್ನು ಪದದ ಅರ್ಥ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮಧ್ಯ ಸೇರಿಸುವಂತಹ ನಮ್ಮನ್ನು ಪರಮಾತ್ಮ ಮಧ್ಯ ಬ್ರಿಡ್ಜ್ ಇರುವಂಥದ್ದು ತಾಯಾರ್ ಮನಸ್ಸು ತುಂಬ ಮೃದುವಿದೆ, ತುಂಬ ಈಸಿಯಾಗಿ ಕರ್ಗೋಗ್ತಾಳಂತೆ. ಮಕ್ಕಳು ನಾವು ಏನು ಕೇಳಿದ್ರು ಕೂಡ ಕೊಡೋಣ ಅಂತ ಯಾವಾಗಲೂ ರೆಡಿಯಾಗಿರುವಂಥದ್ದು ತಾಯಾರು. ನಮ್ಮ ಲೈಫಲ್ಲಿ ನಾವು ಹುಟ್ಟಿದಾಗ ನಮ್ಮ ಮೊದಲನೇ ದೇವರು ನಮ್ಮ ತಾಯಿಯಿಂದನೇ ತಂದೆ ಯಾರು ಅಂತ ನಾವು ತಿಳ್ಕೊತೀವಿ. ತಂದೆ ತಾಯಿಯಿಂದ ಗುರುಗಳ ಪರಿಚಯ ಆಗುತ್ತೆ, ಗುರುಗಳಿಂದ ಏನು ಹೇಳ್ಕೊಡ್ತಾರೋ ಈ ಜಗತ್ತನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ನಾವು ಅರ್ಥ ಮಾಡ್ಕೊಳ್ಳೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಗೊತ್ತೋ ಗೊತ್ತಿಲ್ಲದೇರನ್ನು ಈ 4 ಜನಕ್ಕೆ ಯಾವುದೇ ತರಹದಂಥ ಅಗೌರವವನ್ನು ತೋರಿಸ್ಬೇಡಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದು ಮಾಡೋಣ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.